ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ದೊಡ್ಡಣ್ಣ ಅನ್ನಿಸ್ಕೊಳ್ಳೋ ದೇಶ US ಆಳುವಂಥ ದೊಡ್ಡಣ್ಣ ಅಥವಾ ದೊಡ್ಡಪ್ಪನೇ ಅಂತ ಕರೆಯೋ ಡೊನಾಲ್ಡ್ ಟ್ರಂಪು ಹೆಂಗೆಂಗೋ ಆಡ್ತಾವನೆ. ಅದೇನಪ್ಪ ಅಂದರೆ, ಎರಡನೇ ಸರ್ತಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ ಮೇಲೆ ತಗೊಳ್ಳೋಂಥ ನಿರ್ಧಾರ ತುಂಬಾ ಚರ್ಚೆ ಆಗ್ತಿದೆ. ಇವ್ರು ಕೊಡೋ ಉತ್ತರ ಏನು ಅಂತಂದರೆ, ಪ್ರತಿಯೊಂದು ನಿರ್ಧಾರಕ್ಕೆ ಅಮೇರಿಕಾಗೆ ಒಳ್ಳೆಯದಾಗುತ್ತೆ ಅಥವಾ ಗಾಡ್ ಬ್ಲೆಸ್ ಅಮೇರಿಕಾ ಅಂತ ಯಾವಾಗಲೂ ಅವರ ಸ್ಲೋಗನ್ ಅಥವಾ ಮಾತಲ್ಲಿ ಏನು ಹೇಳ್ತಾರೆ ಭಾಷಣಗಳಲ್ಲಿ, ಏನು ಮಾಡ್ತಿದ್ರು ಅದು ಅಮೇರಿಕಾದ ಉದ್ಧಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ತಗೊಳ್ತಾ ಇರೋರು ನಿರ್ಧಾರದಿಂದ ಬೇರೆ ದೇಶಗಳಿಗೆ ತುಂಬಾ ಪರಿಣಾಮ ಬೀಳ್ತಿದೆ ಅಂತ. ಒಂದು ರೀತಿ ಸರಿ ಅನಿಸುತ್ತೆ, ಯಾಕಂದರೆ ಅಮೇರಿಕಾ ಬೆಳೆದಿರೋ ರೀತಿ ನೋಡಿದ್ರೆ ಪ್ರಪಂಚದಲ್ಲಿ ಅತ್ಯಂತ ಸೂಪರ್ ಪವರ್ ಕಂಟ್ರಿ ಆಗಿರೋ ಅಮೇರಿಕಾ ಏನು ಡಿಸಿಷನ್ ತೊಗೊಂಡ್ರು ಅದು ಬೇರೆ ಕಂಟ್ರಿಗಳಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಈ ಕೆಲವು ತೀರ್ಮಾನಗಳಲ್ಲಿ ಈ ವಲಸಿಗರ ಮೇಲೆ ತಗೊಳ್ತಾ ಇರೋ ತೀರ್ಮಾನ ಆಗಿರ್ಬೋದು, ಅಥವಾ ಸುಂಕತ್ವದ ತೀರ್ಮಾನ ಆಗಿರ್ಬೋದು, ಅಥವಾ ಬೇರೆ ದೇಶಗಳಲ್ಲಿರೋ ನಂಟಿನ ಬಗ್ಗೆ ತೀರ್ಮಾನ ಆಗಿರೋದು ತುಂಬಾ ಚರ್ಚೆ ಆಗ್ತಿದೆ. ನಮಗೆ ಬೇರೆ ದೇಶದ ಮೇಲೆ ಏನು ಪರಿಣಾಮ ಆಗ್ತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಆದರೆ ಭಾರತದ ಮೇಲೆ ಏನು ಪರಿಣಾಮ ಆಗ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಏನಪ್ಪ ಅಂದರೆ, ಇತಿಹಾಸದಲ್ಲೇ ಈ ರೀತಿ ನಡೆದಿರಲಿಲ್ಲ. ಭಾರತದಲ್ಲಿ ನೆಲೆಸಿರೋ, ಅಮೇರಿಕಾದಲ್ಲಿ ನೆಲೆಸಿರೋ ಭಾರತೀಯರನ್ನ ಅಕ್ರಮ ವಲಸಿಗರು ಅಂತ ಅಂದ್ಬಿಟ್ಟು ದೇಶದಿಂದ ಗಡೀಪಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಷಯವಾಗಿ ಎಷ್ಟೋ ಜನನ ಈಗ ರೀಸೆಂಟಾಗಿ ಗಡೀಪಾರು ಮಾಡಿದ್ದಾರೆ. ನಿಜ ಹೇಳಬೇಕಂದ್ರೆ, ಚುನಾವಣೆ ಸಮಯದಲ್ಲಿ ಪ್ರಚಾರಕ್ಕೋಸ್ಕರ ಏನು ಎಷ್ಟೋ ಜನ ಆಶ್ವಾಸನೆಗಳು ಕೊಡ್ತಾರಲ್ಲ, ಆ ಆಶ್ವಾಸನೆಗಳಲ್ಲಿ ಇದು ಒಂದಾಗಿತ್ತು. ಇವರು ಚುನಾವಣೆನ ಗೆದ್ದು ಬರ್ತಿದ್ದಾಗೆ ಫಸ್ಟ್ ತಗೊಂಡಿರೋ ನಿರ್ಧಾರನೇ ಈ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಹಾಕೋದು. ನಿಮಗೆಲ್ಲ ಪ್ರಶ್ನೆ ಇರ್ಬೋದು, ಏನು ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಭಾರತದಲ್ಲೇ, ಅದರಲ್ಲೂ ನಮ್ಮ ಊರುಗಳಲ್ಲೇ ಎಷ್ಟೋ ಜನ ಬಾಂಗ್ಲಾದೇಶಿಗಳು ಬಂದಿದ್ದಾರೆ. ಅವರು ಫೇಕ್ ಆಧಾರ್ ಕಾರ್ಡ್ಗಳನ್ನ ಅಥವಾ ವೋಟರ್ ID ಗಳನ್ನ ಇಟ್ಕೊಳ್ಳೋದು, ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಕಳ್ತನ ಮಾಡೋದು, ಇಲ್ಲ ಕೆಟ್ಟ ಒಂದು ಕಾರ್ಯಗಳನ್ನು ಮಾಡೋದು ತುಂಬಾ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಭಾರತದಲ್ಲಿ ಈ ಅಮೇರಿಕಾಗೆ ಹೋದಂಥ ಅಕ್ರಮ ವಲಸಿಗರು ಯಾರೂ ಕೆಟ್ಟ ಕೆಲಸಗಳನ್ನ ಮಾಡ್ತಿಲ್ಲ. ಅವರೆಲ್ಲರೂ ಒಂದು ಒಳ್ಳೆಯ ಹುದ್ದೆಗಳನ್ನ ತಗೊಂಡು ಒಳ್ಳೆ ರೀತಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಏನು ಅಂತಂದರೆ, ಅವರ ಒಂದು ಎಷ್ಟೋ ಕೆಲಸಗಳನ್ನ ಇವ್ರು ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಅವರ ಒಂದು ತುಂಬ ವಿವಾದ ಅಥವಾ ಒಂದು ನಂಬಿಕೆ. ಹೀಗಾಗಿ ಅಲ್ಲಿರುವ ನೇಟಿವ್ ಅಮೇರಿಕನ್ಸ್ ಅಂತ ಏನಂತಾರೆ, ಅಥವಾ ಮೂಲ ಅಮೇರಿಕನ್ರು ಏನಿದ್ದಾರೆ, ಅವ್ರಿಗೆ ಹೊರಗಡೆಯಿಂದ ಬಂದಿರೋರು ಕೆಲಸ ತಗೋತಾ ಇದ್ದಾರೆ, ನಮ್ಗೆ ಯಾವುದು ಕೆಲಸ ಸಿಗ್ತಾ ಇಲ್ಲ ಅನ್ನೋ ಸಿಟ್ಟಿದೆ. ಹೀಗೆ ಚುನಾವಣಾ ಸಮಯದಲ್ಲಿ ಏನು ಮಾತು ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಅವರು ಗೆದ್ದು ಬಂದ ಮೇಲೆ ಈ ಅಕ್ರಮ ವಲಸಿಗರನ್ನೆಲ್ಲ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ತುಂಬ ಸೀರಿಯಸ್ ಆದ ವಿಷಯ. ಯಾಕೆ ಅಂತಂದರೆ, ಭಾರತದವರು ಎಷ್ಟೋ ದೇಶಗಳಿಗೆ ಹೋಗಿ ನೆಲೆಸ್ತಾರೆ, ಆಸ್ಟ್ರೇಲಿಯಾ, UK, ಜರ್ಮನಿ. ಬಟ್ ಅಮೇರಿಕಾದಲ್ಲಿ ತುಂಬಾ ಜನ ಇದ್ದಾರೆ. ಹೇಳಬೇಕಂದ್ರೆ 2ನೇ ಸ್ಥಾನದಲ್ಲಿ. ಅಂದರೆ ಸಕ್ರಮವಾಗಿರಲಿ ಅಥವಾ ಅಕ್ರಮವಾಗಿರಲಿ, ಭಾರತ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಒಟ್ಟಾರೆ ಅವರ ಒಂದು ಲೆಕ್ಕ ಹಾಕಿ ನೋಡಿದಾಗ ಹತ್ತತ್ರ 8 ಲಕ್ಷ ಜನ ಭಾರತೀಯರು ಅಮೇರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಲೆಕ್ಕ ಬಂದಿದೆ. ಹೀಗಾಗಿ ಅವರು ಇದನ್ನು ಭಾರತಕ್ಕೆ ಕೂಡ ತಿಳಿಸಿದ್ದಾರೆ, ಹಾಗೂ ಭಾರತ ಯಾವುದೇ ರೀತಿ ವಿರೋಧ ಮಾಡ್ತಿಲ್ಲ. ಯಾಕಂದರೆ ಯಾರು ಅಕ್ರಮವಾಗಿ ನೆಲೆಸಿದ್ರೆ ನೀವು ಕೆಲಸ ಮಾಡ್ಬೋದು, ಅವ್ರನ್ನ ಹೊರ ಹಾಕ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಮಿಲಿಟ್ರಿ ಪ್ಲೇನ್ ಬಳಸ್ಕೊಂಡು ಅಷ್ಟು ಜನ ಭಾರತೀಯರನ್ನ ದೇಶದಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಹೀಗಾಗಿ ಬ್ಯಾಚ್ ಬೈ ಬ್ಯಾಚ್ ಕಳಿಸಿರೋಂಥ ಅಮೇರಿಕಾ ಮೊದಲನೇ ಸರದಿಯಲ್ಲಿ 200 ಜನನ ಟೆಕ್ಸಾಸ್ ಅನ್ನೋ ರಾಜ್ಯದಿಂದ ಕಳಿಸಿದ್ದಾರೆ. ಹಾಗೆ ಟೋಟಲಾಗಿ 18,000 ಜನಗಳನ್ನ ಮುಂದಿನ ಬರೋ ದಿನಗಳಲ್ಲಿ ಕಳಿಸೋದು ಒಂದು ಪಕ್ಕಾ ಅನ್ನೋ ಮಾಹಿತಿ ಇದೆ. ಈ ಮಧ್ಯದಲ್ಲಿ ಬರೋ ಫೆಬ್ರವರಿ 13 ಹಾಗೂ 14ನೇ ತಾರೀಕು ಮೋದಿ ಅವರು ಅಮೇರಿಕಾ ಪ್ರವಾಸನ ಕೈಗೊಂಡಿರ್ತಾ ಇದ್ದಾರೆ. ಸೊ ಅವರು ಅಲ್ಲಿ ಹೋದ ಮೇಲೆ ಈ ವಲಸಿಗರನ್ನ ಹೊರಗೆ ಕಳಿಸ್ತಾರೋ ಬಗ್ಗೆ ಏನಾದರೂ ಚರ್ಚೆ ನಡೆದು ಅಥವಾ ಏನು ಅವರು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.